ಇವತ್ತೊಂದು ಸಾಂಪ್ರದಾಯಿಕವಾದಂತಹ ಜೋಳದ ಹಿಟ್ಟಿನ ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಇದು ಮಾಡೋದಕ್ಕೆ ತುಂಬ ಸುಲಭ, ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ತಿಳಿಸಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಪೋವಿಸ್ ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಜೋಳದ ಹಿಟ್ಟಿನ ಹಲ್ವಾ. ಇದನ್ನು ಮಾಡೋದಕ್ಕೆ ಒಂದು ಪ್ಯಾನ್ಗೆ ಅಥವಾ ದಪ್ಪ ತಳೆ ಇರುವಂತಹ ಪಾತ್ರೆಗೆ 1/4 ಕಪ್ನಷ್ಟು ತುಪ್ಪವನ್ನು ಸೇರಿಸ್ಕೋಬೇಕು. ಈ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 10ರಿಂದ 12 ಬಾದಾಮಿಯ ಪೀಸ್ಗಳನ್ನು ಈ ರೀತಿಯಾಗಿ ಸೇರಿಸ್ಕೋಬೇಕಾಗತ್ತೆ. ನಂತರ ಇವನ್ನು ಸ್ವಲ್ಪವೇ ಹುರ್ಕೊಂಡ್ರೆ ಸಾಕು. ತುಂಬ ಗೋಲ್ಡನ್ ಬ್ರೌನ್ ಕಲರ್ ಬರೋದೇನು ಬೇಡ. ಇವುಗಳನ್ನು ತುಪ್ಪದಲ್ಲಿ ಹುರಿದಾದ್ಮೇಲೆ ಒಂದು ಕಡೆ ತೆಗೆದು ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಸೇಮ್ ಫ್ರೈಯಿಂಗ್ ಪ್ಯಾನ್ಗೆ 1/2 ಕಪ್ನಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸಣ್ಣ ಉರಿಯಲ್ಲಿ ಇದನ್ನು ನಿಧಾನವಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಅಂದರೆ ಇದರ ಬಣ್ಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. ಇದರ ಕಲರ್ ಕೂಡ ತುಂಬ ಡಾರ್ಕ್ ಆಗಿ ಬರೋದು ಬೇಡ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಇದನ್ನು ಈ ರೀತಿಯಾಗಿ ಪರ್ಫೆಕ್ಟಾಗಿ ಹುರಿಯೋದಕ್ಕೆ ಸರಿಸುಮಾರು 5ರಿಂದ 6 ನಿಮಿಷ ಬೇಕಾಗುತ್ತೆ. 5ರಿಂದ 6 ನಿಮಿಷದ ನಂತರ ಇದರ ಬಣ್ಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋದಕ್ಕೆ ಶುರುವಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ಇದಕ್ಕೆ 1/4 ಕಪ್ನಷ್ಟು ನೀರನ್ನು ಸ್ವಲ್ಪವೇ ಸೇರಿಸ್ಕೊಂಡು ಇದನ್ನು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸಿರುವಂತೆ 1/4 ಕಪ್ನಷ್ಟು ನೀರನ್ನು ಸ್ವಲ್ಪವೇ ಸೇರಿಸ್ಕೊಳ್ಳಿ. ಹಾಗೆ ನಿಧಾನವಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾವುದೇ ರೀತಿ ಗಂಟಿಲ್ಲದಂತೆ ಇದನ್ನು ಕಲಸೋದು ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ನೀರನ್ನು ಸೇರಿಸುವ ಮೊದಲು ಇದನ್ನು ತುಪ್ಪದಲ್ಲಿ ಹುರಿಬೇಕಾದ್ರೆ ತುಂಬ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಬಿಡಬೇಡಿ. ತುಂಬ ಡಾರ್ಕ್ ಕಲರ್ ಆಗಿಬಿಟ್ರೆ ಅದರ ರುಚಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗೆ ಹಿಟ್ಟು ಕೂಡ ಸೀದೋಗುವ ಚಾನ್ಸಸ್ ಇರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣವೇ ಇದಕ್ಕೆ ಸ್ವಲ್ಪವೇ ನೀರನ್ನು ಸೇರಿಸಿ ಈ ರೀತಿ ಕಲಿಸ್ತಾ ಹೋಗಬೇಕು. ಈ ರೀತಿಯಾಗಿ ಇದನ್ನು ಕಲಿಸ್ತಾ ಹೋದಂತೆ ಇದರಲ್ಲಿರುವ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಇದು ಸ್ವಲ್ಪವೇ ಪ್ಯಾನನ್ನು ಬಿಡ್ತಾ ಹೋಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಸ್ವಲ್ಪವೇ ಪ್ಯಾನನ್ನು ಬಿಡ್ತಾ ಇದೆ. ಆದರೆ ಇದು ಇನ್ನೂ ಪರಿಪೂರ್ಣವಾಗಿ ಬೆಂದಿಲ್ಲ. ಅದಕ್ಕೋಸ್ಕರ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಹೀಗೆ ನಾವು ಚೆನ್ನಾಗಿ ಕೈ ಆಡಿಸ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಸಂಪೂರ್ಣವಾಗಿ ಅದು ತಳವನ್ನು ಬಿಟ್ಟು ಒಂದು ಕಡೆ ಸೇರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕಾಗತ್ತೆ. ನಂತರ ಕೇವಲ ಒಂದೇ 1 ನಿಮಿಷ ಅದನ್ನು ಈ ರೀತಿಯಾಗಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೋಬೇಕು. ಈ ರೀತಿಯಾಗಿ ಬೇಯಿಸಿದ ನಂತರ ಅದು ತುಪ್ಪವನ್ನು ರಿಲೀಸ್ ಮಾಡುತ್ತೆ. ಈ ರೀತಿ ತುಪ್ಪ ಬಂದರೆ ಸಾಕು, ಅದು ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಇದಕ್ಕೆ 1/3 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೋಬೇಕು. ಅಂದರೆ 1/2 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊಂಡು ಆ ಬೆಲ್ಲ ಮತ್ತು ಆ ಹಿಟ್ಟು ಎರಡೂ ಕೂಡ ತುಂಬ ಚೆನ್ನಾಗಿ ಹೊಂದಿಕೊಳ್ಳುವವರೆಗೂ ಈ ರೀತಿಯಾಗಿ ಅದನ್ನು ಕೈ ಆಡಿಸ್ಕೋಬೇಕಾಗತ್ತೆ. ಇವಾಗ ಇವೆರಡೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ನಂತರ ಇದಕ್ಕೆ ನಾವು ಈ ಮೊದಲೇ ತುಪ್ಪದಲ್ಲಿ ಹುರಿದಿಟ್ಟಂತಹ ಬಾದಾಮಿ ಪೀಸಸ್ಗಳು ಮತ್ತು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿ ಇವೆಲ್ಲವೂ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಇನ್ನೊಂದು ಸಲ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ಬೆಲ್ಲದ ಬದಲಾಗಿ ಸಕ್ಕರೆಯನ್ನು ಸೇರಿಸ್ಕೋಬೋದು ಅಥವಾ ಬ್ರೌನ್ ಶುಗರನ್ನು ಕೂಡ ಸೇರಿಸ್ಕೋಬಹುದು. ಯಾವುದೇ ಸೇರಿಸಿದ್ರೂ ಕೂಡ ಇದೇ ಅಳತೆಯಲ್ಲಿಯೇ ನೀವು ಸೇರಿಸ್ಕೋಬೇಕಾಗತ್ತೆ. ಇವಾಗ ರುಚಿಯಾದಂತಹ ಸಾಂಪ್ರದಾಯಿಕವಾದ ಆರೋಗ್ಯಕರವಾದ ಜೋಳದ ಹಿಟ್ಟಿನ ಹಲ್ವಾ ರೆಡಿ. ನೀವು ತುಂಬ ತರಹದ ಹಲ್ವಾಗಳನ್ನು ತಿಂದಿರಬಹುದು, ಆದರೆ ಈ ರೀತಿಯಾಗಿ ಒಂದು ಸಲ ಜೋಳದ ಹಿಟ್ಟಿನಿಂದ ಮಾಡ್ಕೊಂಡು ತಿಂದರೆ ಆ ರುಚಿನೇ ಬೇರೆ. ತಿನ್ನುವಾಗ ಇದು ಜೋಳದ ಹಿಟ್ಟಿನಿಂದ ಮಾಡಿದ್ದು ಅಂತಾನೆ ಅನಿಸೋದಿಲ್ಲ. ಅಷ್ಟೊಂದು ರುಚಿಯಾಗಿರುತ್ತೆ ಈ ಹಲ್ವಾ.
ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಸಪೋರ್ಟ್ ನಮಗೆ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.